ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಜ್ಯೋತಿಷ್ಶಾಸ್ತ್ರದಲ್ಲಿ ರಾಹು ಗ್ರಹ ಅಂತ ಹೇಳುವಂತಹ ಪದವನ್ನ ನಾವೆಲ್ಲರೂ ಕೇಳಿರ್ತೇವೆ. ದ್ವಾದಶ ರಾಶಿಗಳಲ್ಲಿ ಈ ರಾಹು ಯಾವಾಗ ಉಗ್ರ ಕಾರ್ಕೋಟಕ ರಾಹುವಾಗಿ ಗೋಚರಿಸ್ತಾನೆ, ಯಾರಿಗೆ ಅದೃಷ್ಟವನ್ನು ತರ್ತಾನೆ, ಏನೆಲ್ಲ ಪರಿಣಾಮವನ್ನು ಬೀರ್ತಾನೆ ಅಂತ ಹೇಳುವಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆ ಅವರು. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಸರ್, ಮುಂದಿನ ರಾಶಿ ಸಿಂಹ ರಾಶಿ. ಈಗ ಸಿಂಹ ರಾಶಿ ಅಂತ ಹೇಳಬೇಕಾದ್ರೆ ಇದರಲ್ಲಿ ಒಂದೇ ವಯೋಮಾನದವ್ರು ಇರೋದಿಲ್ಲ. ಮಕ್ಕಳಿಂದ ಹಿಡಿದು ಹಿರಿಯರ ತನಕ, ದೊಡ್ಡವರ ತನಕ ಕೂಡ ಇರ್ತಾರೆ. ಈಗ ಮಕ್ಕಳದ್ದೇ ಹಿಡ್ಕೊಳ್ಳೋದಾದ್ರೆ ಈಗ ವಿದ್ಯಾಭ್ಯಾಸ ಅಂತ ಹೇಳುವಂಥದ್ದು ಮುಖ್ಯವಾಗಿರುವಂಥದ್ದು. ಈಗ ರಾಹುಗ್ರಹದಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳಿ. ಸಿಂಹರಾಶಿಯವರಿಗೆ ಅನೇಕ ರೀತಿಯಲ್ಲಿ ಅಂದರೆ ಈ ಕೆಲಸವನ್ನು ಹುಡುಕೋದ್ರಲ್ಲಿ ತೊಂದರೆಯಿಂದ ಹಿಡಿದು ಮಕ್ಕಳ ಸಂದರ್ಭಕ್ಕೂ ತೊಂದರೆಯನ್ನು ತರಬಹುದಾದಂತಹ ಉಗ್ರ ಕಾರ್ಕೋಟಕವಾಗಿ ಯಾವಾಗ ಅದು ತನ್ನ ಒಂದು ವಿಷಜಾಲವನ್ನು ಹರಡ್ಕೊಳ್ಳುತ್ತೆ ಅಂದರೆ ವಿಶೇಷವಾಗಿ ಮಂಗಳನಿಗೆ ತೊಂದರೆ ಇರಬೇಕಾಗತ್ತೆ. ಆ ಜಾತಕದಲ್ಲಿ ಕುಜ ದೋಷ ಇದ್ದರೆ ಅಥವಾ ಕುಜ ತನ್ನದಾದಂಥ ನೀಚ ರಾಶಿಯಲ್ಲಿ ಅಂದರೆ ಕರ್ಕಾಟಕದಲ್ಲಿ ಇದ್ದಾಗ, ಅಥವಾ ಕುಜನ ಯಜಮಾನತ್ವದ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇದ್ದಾಗ, ಚಂದ್ರ ಅಲ್ಲಿ ನೀಚನಾಗಿರ್ತಾನೆ. ಇಂಥ ಸಂದರ್ಭದಲ್ಲಿ ಮಕ್ಕಳ ಬಗೆಗಾಗಿನ ಅನೇಕ ದಾರುಣತೆಗಳನ್ನು ಯಾರು ಸೂರ್ಯನ ಒಂದು ನಾಯಕತ್ವದಲ್ಲಿ ಇರುವಂಥ ಸಿಂಹರಾಶಿಯ ಜನ ಈ ರಾಹುವಿನ ದೋಷದ ಸಂದರ್ಭದಲ್ಲಿ ಎದುರಿಸಬೇಕಾಗತ್ತೆ. ಯಾವೆಲ್ಲ ರೀತಿಯಲ್ಲಿ ಮಕ್ಕಳನ್ನು ನೋಡಿ, ಹೈಪರ್ ಆ್ಯಕ್ಟಿವ್ ಇರುವಂಥ ಮಕ್ಕಳು ಅಥವಾ ಚೆನ್ನಾಗಿ ಓದಿರ್ತಾರೆ, ಒಳ್ಳೆಯ ಮಾರ್ಕ್ಸನ್ನು ಪಡೆದಿರ್ತಾರೆ, ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಹಿನ್ನಡೆಯನ್ನು ಕಾಣುವಂಥದ್ದು. ಅಂದರೆ ಮಕ್ಕಳ ಸಂದರ್ಭ ಹೇಗಿರುತ್ತೆ ಅಂದರೆ, ನಾನು ನಿನಗೆ ಹೆಲ್ಪ್ ಮಾಡ್ತೇನಪ್ಪ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದನ್ನು ಹೇಳು ಅಂದರೂ ಆ ಹುಡುಗನೋ ಹುಡುಗಿಯೋ ಹೇಳ್ತಾರೆ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ. ಯಾಕೋ ಅವರು ಅದನ್ನು ಹೈಡ್ ಮಾಡ್ತಾರೆ. ಅದ್ಭುತವಾದಂಥ MS ಮುಗಿಸ್ಕೊಂಡು ಬಂದು ಇಂಡಿಯಾಕ್ಕೆ ಬಂದವರು ಕೆಲಸವೇ ಇರದೆ ನರಳುವಂಥ ಸ್ಥಿತಿಗತಿಗಳನ್ನು ಅನೇಕರು ಎದುರಿಸಿದ್ದಾರೆ. MS ಬಹಳ ಒಳ್ಳೆಯ ಮಾರ್ಕ್ಗಳನ್ನು ಪಡೆದು ಬಂದಿರ್ತಾರೆ. ಹಾಗಾದರೆ ಯಾಕೆ ಅದು ಆಗಿರುತ್ತೆ ಅಂತಂದರೆ, ನಾನು MS ಮುಗಿಸಿದ್ದೇನೆ, ಈಗ ಈ ರೀತಿಯ ಈ ಒಂದು ಪಾಯಿಂಟನ್ನು ನಾನು ಹಿಡ್ಕೊಂಡೇ ನಾನು ಮುಂದೆ ಹೋಗಬೇಕು. ಅಥವಾ ಅನೇಕರು MS ಮುಗಿಸೋದಕ್ಕೆ ಅಂತ ವಿದೇಶದಲ್ಲಿ ಹೋದಾಗ, ವಿದೇಶದಲ್ಲಿ ಗ್ಯಾರಂಟಿಯಾಗಿ ಅಮೇರಿಕಾದಲ್ಲಿ ನನಗೆ ಕೆಲಸ ಸಿಗತ್ತೆ ಅಂತ ಹೋದಂಥವ್ರು ಇರ್ತಾರೆ. ಅಲ್ಲಿ MS ಮುಗಿಸಿ ಒಳ್ಳೆಯ ಮಾರ್ಕ್. ಆದರೆ ದುರ್ದೈವವಶಾತ್ ಏನಾಗುತ್ತೆ, ಈ ಕಾರ್ಕೋಟಕ ಉಗ್ರ ಕಾರ್ಕೋಟಕ ವಿಷದ ರಾಹು ದೋಷ ಇರುವಂತಹ ಈ ಸಿಂಹರಾಶಿಯವರ ಮಕ್ಕಳಿಗೆ ಆ ಸಂದರ್ಭದಲ್ಲಿ ಅದು ಹೇಗೆ ಆ ಜೋಡಣೆಗಳು ಬರ್ತವೋ ಗೊತ್ತಿಲ್ಲ. ಮಕ್ಕಳಿಗೆ ಕಮ್ಯುನಿಕೇಷನ್ ಸ್ಕಿಲ್ ಕಷ್ಟ ಆಗುತ್ತೆ ಆ ಟೈಮ್ನಲ್ಲಿ. ಆ ಕಮ್ಯುನಿಕೇಷನ್ ಸ್ಕಿಲ್ ಉಳಿದ ಸಂದರ್ಭದಲ್ಲಿ ಅದ್ಭುತವಾಗಿ ಇರಬಹುದಾದಂಥವರು, ಈಗ ನೋಡಿ, ನನಗೆ ಉಗ್ರ ಕಾರ್ಕೋಟಕ ಸಂದರ್ಭದ ವಿಚಾರ ಇದೆ, ಆದರೆ ಅಮೇರಿಕಾದಲ್ಲಿ ಓದ್ತಾ ಇರಬಹುದಾದ ನನ್ನ ಮಗನಿಗೆ ಯಾಕೆ ಕಮ್ಯುನಿಕೇಷನ್ ಸ್ಕಿಲ್ನ ತೊಂದರೆ ಬರುತ್ತೆ ಅಂತಂದರೆ, ಈ ಕುಂಭರಾಶಿಯವರಿಗೆ ರಾಹುವಿನ ಮೂಲಕವಾಗಿ ತೊಂದರೆಯನ್ನು ಕುಂಭರಾಶಿ ಹೇಳ್ತಾ ಇದ್ದೀನಿ, ಸಿಂಹರಾಶಿಯವರಿಗೆ ರಾಹುವಿನ ಮೂಲಕವಾಗಿ ಎದುರಿಸಬೇಕಾದಂಥದ್ದು ಏನಾಗುತ್ತೆ, ಗುರುವಿಗೆ ಶಕ್ತಿ ಸಂಪೂರ್ಣವಾಗಿ ತೊಂದರೆಗೆ ಬಂದಾಗ ಮಕ್ಕಳು ಚಡಪಡಿಸುವಂತಹ ಸಂದರ್ಭ ಈ ಒಂದು ಸಿಂಹರಾಶಿಯವರಿಗೆ ಏನಾಗುತ್ತೆ, ಉದ್ಭವಿಸಿ ಬರುತ್ತೆ. ಮಕ್ಕಳು ಮತ್ತೆಲ್ಲ ಸರಿ ಇರ್ತಾರೆ, ಒಳ್ಳೆಯ ಕೆಲಸದಲ್ಲೂ ಇರ್ತಾರೆ, ಆದರೆ ಈ ಡ್ರಗ್ಸ್ ಅಡಿಕ್ಟ್ ಆಗಿರ್ತಾರೆ. ಅಂತಹ ಒಂದು ಸಂದರ್ಭವನ್ನು ಇವರು ಎದುರಿಸ್ಬೋದು. ಅಥವಾ ಇದು ಒಳ್ಳೆಯ ಸಂಬಂಧ ಅಂತ ಮಕ್ಕಳಿಗೆ ಮದುವೆ ಮಾಡಿರ್ತಾರೆ, ಆದರೆ ಆ ಮದುವೆಯಲ್ಲಿ ಎಂದೂ ಹೊಂದಾಣಿಕೆ ಇರದೆ ಹೋದಂಥ ದಾಂಪತ್ಯ ಏನಾಗಿರ್ತದೆ, ಮಕ್ಕಳದ್ದಾಗಿರುತ್ತೆ. ಈಗ ನಾನೀಗ ನನ್ನ ಮಗಳನ್ನು ಇಂಥ ಒಂದು ಫ್ಯಾಮಿಲಿಯ ಹುಡುಗ, ಇವನಿಗೆ ನಾನು ಕೊಟ್ಟಿದ್ದೀನಿ, ನಾನು ಮದುವೆ ಮಾಡಿಕೊಡ್ತಾ ಇದ್ದೀನಿ, ಸಂತೋಷದಿಂದ ಕೊಡ್ತಾ ಇದ್ದೀನಿ. ಆದರೆ ಈ ದಾರುಣತೆ, ಈ ಉಗ್ರ ಕಾರ್ಕೋಟಕದ ದಾರುಣತೆ ಹೇಗಿರುತ್ತೆ ಅಂದರೆ, ಒಳ್ಳೆಯ ಮನೆತನದಿಂದ ಬಂದಂತಹ ಹುಡುಗನೇ ಇರಲಿ ಹುಡುಗಿಯೇ ಇರಲಿ, ಅವರ ಸಂದರ್ಭದ ಆ ಒಂದು ವಿಚಿತ್ರ ತಂದೆ ತಾಯಿಗಳು ನರಳಬೇಕಾದಂತಹ ಸಂದರ್ಭ ಇದ್ದಾಗ ಆ ತೊಂದರೆ ಮಕ್ಕಳ ಮೂಲಕವಾಗಿಯೂ ಬಂದು ಬಿಡಬಹುದು. ನನ್ನ ಮಗನಿಗೆ ಹೆಂಡತಿಯ ಜೊತೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗದೆ ಹೋಗ್ಬೋದು, ಅಥವಾ ನನ್ನ ಮಗಳಿಗೆ ಗಂಡನ ಜೊತೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗದೆ ಹೋಗ್ಬೋದು. ಒಳ್ಳೆಯ ಕೆಲಸದಲ್ಲಿ ನನ್ನ ಮಗ ಇರ್ತಾನೆ ಅಥವಾ ಮಗಳಿರ್ತಾಳೆ, ಆದರೆ ಡ್ರಗ್ ಅಡಿಕ್ಟ್ ಆಗಿ
ಯಾವ ಸಂದರ್ಭದಲ್ಲಿ ಏನು ಎತ್ತರ ಯಾವ ರೀತಿಯಲ್ಲಿ ನರಳುತ್ತಾರೆ ಅವರು ಅನ್ನುವಂಥದ್ದನ್ನು ಹೇಳೋದು ಕಷ್ಟ ಆಗುತ್ತೆ. ಅಥವಾ ಈಗ ಒಳ್ಳೆಯ ಕೆಲಸ ಸಿಗಬಹುದಾದಂತಹ ಹುಡುಗನಿಗೂ ಕೂಡ ಎಲ್ಲ ಅವನ ಆ ಓದಿನ ಎಲ್ಲ ಕ್ರೆಡೆನ್ಷಿಯಲ್ಸನ್ನು ಗಮನಿಸಿದರೆ ಅದ್ಭುತವಾದಂಥ ಓದು, ಅದ್ಭುತವಾದಂಥ ಅವನ ಅಂಕಗಳು, ಆದರೆ ಕೆಲಸ ಸಿಗೋದಿಲ್ಲ. ಕೆಲಸ ಸಿಗೋದಿಲ್ಲ ಅಂದರೆ ಏನು? ಆ ಹುಡುಗನೋ ಅಥವಾ ಹುಡುಗಿಯೋ, ಸಿಂಹರಾಶಿಯ ಮಕ್ಕಳು ಹುಡುಗಿಯೋ ಅಥವಾ ಮಕ್ಕಳ ಚಿಲ್ಡ್ರನ್ ಒಟ್ಟು ಹುಡುಗ ಅಥವಾ ಹುಡುಗಿ ಅಂತ ಅವರಿಗೆ ಬೇಕಾದಂತಹ ಯಾವುದೋ ಒಂದು ಲೈನ್. ಈಗ ಏನಾಗುತ್ತೆ ನಮ್ಮ ಜೀವನದಲ್ಲಿ ಎವ್ರಿ ಮಿನಿಟ್ ಏನಾಗಿದೆ, ಈಗ ನಾನು ಈ ಕ್ಷಣವನ್ನು ತಪ್ಪಿಸ್ಕೊಂಡೆ ಅಂತಾದರೆ ಬಹಳಷ್ಟನ್ನು ಕಳ್ಕೊಳ್ಬೇಕಾದಂಥ ಸಂದರ್ಭ ಬಂದುಬಿಡ್ಬೋದು. ಈ ಕ್ಷಣವನ್ನು ಕಳ್ಕೊಳ್ಳುವುದರ ಮೂಲಕವಾಗಿ ನಾನು ಯಾವುದೋ ಒಂದಿಷ್ಟನ್ನು ಇದು ಎಲ್ಲ ಕಾಲದಲ್ಲಿಯೂ ಇದೆ. ಆದರೆ ಇವತ್ತಿನ ಸಮಯ ಹೇಗಿದೆ ಅಂದರೆ, ನೀವು ಎಷ್ಟು ಓಡ್ತೀರೋ ಅಲ್ಲಿಯವರೆಗೂ ನಿಮಗೆ ಕ್ರೆಡಿಟ್ ಇದೆ. ಒಮ್ಮೆ ಬಿದ್ದಾಗ ಮತ್ತೆ ಅದರ ಬಹಳ ದೊಡ್ಡ ತೊಂದರೆ. ಅಂದರೆ ನಮ್ಮ ಕಾಲವೂ ಕೂಡ ನಮ್ಮ ಜೊತೆಗೆ ಸಹಕರಿಸಬೇಕಾದಂಥ ಒಂದು ಔದಾರ್ಯವನ್ನು ತೋರಿಸಬೇಕು. ಕಾಲದ ಔದಾರ್ಯ ನಮ್ಮನ್ನು ಮೇಲೆತ್ತುವುದರಲ್ಲಿ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಅದು ಹೇಗೆ ಅದು ಜೋಡಣೆ ಆಗುತ್ತೆ ಅನ್ನುವಂಥದ್ದು ಅದೊಂದು ವಿತ್ತೀಯ ರಹಸ್ಯ. ಅದನ್ನೇ ನಾವು ಪ್ರಾರಬ್ಧ ಅಂತ ಹೇಳುವಂಥದ್ದು. ಪ್ರಾರಬ್ಧ ಅನ್ನೋದು ಎಲ್ಲಿದೆ ಅಂತ ಕೇಳಿದ್ರೆ ಅದು ಆ ಪ್ರಾರಬ್ಧ ಅನ್ನುವ ಶಬ್ದವೇ ಭಾಳ ಹಾಸ್ಯಾಸ್ಪದ ಶಬ್ದವಾಗಿ ಕೆಲವರು ಅದನ್ನು ವಿಮರ್ಶಿಸ್ಬೋದು. ಆದರೆ ಆ ಪ್ರಾರಬ್ಧಗಳು ಹಾಗೆ ಸೇರಿಕೊಳ್ಳುತ್ತೆ. ಈಗ ಅನೇಕ ವಿದೇಶದಲ್ಲಿ ಇದ್ದಂತಹ ತಂದೆ ತಾಯಿಗಳು, ಭಾರತೀಯ ತಂದೆ ತಾಯಿಗಳು ಯಾವುದೋ ಒಂದು ದೇಶಕ್ಕೆ ಹೋಗಿ ಅಲ್ಲಿ ಆ ಹೊಸತರಲ್ಲಿ ಇರುವಂತಹ ಒಂದು ಸುಖ ಏನಿದೆ ಅದು ನಿಜಕ್ಕೂ ನಾನು ಈ ದೇಶಕ್ಕೆ ಬಂದು ಬಹಳ ಅದ್ಭುತವಾದಂತಹ ಒಂದು ಸಕ್ಸಸ್ಸನ್ನು ನಾನು ಸಾಧಿಸಿದ್ದೇನೆ ಹೇಳುವಂಥದ್ದನ್ನು ಅಂತರ್ಯದಲ್ಲಿ ಇಟ್ಕೊಂಡು ಅದು ಮದುವೆಯೂ ಆಗಿ ಮದುವೆ ಆದ ಮೇಲೆ ಮಕ್ಕಳು 15 ವರ್ಷಕ್ಕೋ 16 ವರ್ಷಕ್ಕೋ ಬಂದಾಗ ಆ ದೇಶದ ಸಂಸ್ಕೃತಿಯೊಡನೆ ಈ ಮಕ್ಕಳು ಹೊಂದಿಕೊಳ್ಳಲಿಕ್ಕೆ ಆಗದೆ ಹೋದಾಗ ಅಥವಾ ಆ ದೇಶದ ರೀತಿ ನೀತಿಗಳ ಸಂದರ್ಭದ ವಿಚಾರದಲ್ಲಿ ಆ ಮಕ್ಕಳು ಆ ಒಂದು ಸಂಸ್ಕೃತಿಯ ಬೇರಿಗೆ ಅವರು ಸುತ್ತುಕೊಂಡಲ್ಪಟ್ಟು ಈ ದೇಶದ ಸಂಸ್ಕೃತಿಯೊಂದಿಗೆ ಹೊಂದಿಕೊಳ್ಳಲಿಕ್ಕೆ ಆಗದೆ ಹೋದಾಗ ವಿಶೇಷವಾಗಿ ಆ ಒಂದು ಅವರುಗಳ ಆ ತೊಡಕುಗಳು ತಂದೆ ತಾಯಿಗಳ ತಲೆನೋವಾಗಿ ನಿಲ್ಲಬಹುದಾದಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಅದು ಹಾಗಾದರೆ ಈ ಉಗ್ರ ಕಾರ್ಕೋಟಕ ದೋಷದ ಸಂದರ್ಭದಲ್ಲಿ ಅದು ಹೇಗೆ ಕೂಡ್ಕೊಳ್ಳುತ್ತೆ ಅಂದರೆ, ನಮ್ಮ ಕಂಪ್ಯೂಟರ್ ಆ ರೀತಿಯಲ್ಲಿ ಜೋಡಣೆ ಆಗತ್ತೆ. ಅದು ಬರೀ ರಾಹುವಿನಿಂದ ಮಾತ್ರ ಆಗತ್ತೆ ಅಂತಲ್ಲ. ಈಗ ಸಿಂಹರಾಶಿಯವರ ಪೂರ್ವ ಪುಣ್ಯ ಸ್ಥಾನ ಅಂದರೆ ಮಕ್ಕಳ ಸ್ಥಾನದಲ್ಲಿ ಬಹಳ ಪ್ರಧಾನವಾದಂತಹ ದೋಷ ಇದೆ ಅಂತಾದರೆ, ಆ ದೋಷಕ್ಕೆ ಬೇಕಾದಂತಹ ಒಂದು ನೆಗೆಟಿವ್ ಎನರ್ಜಿಯನ್ನು ಈ ಉಗ್ರ ಕಾರ್ಕೋಟಕ ದೋಷದ ಒಂದು ರಾಹು ಬಂದಾಗ ಅದು ಅದಕ್ಕೆ ಸಾಧ್ಯತೆಯನ್ನು ಮಾಡಿಕೊಡುವಂಥ ಎಲ್ಲ ಚೌಕಟ್ಟುಗಳನ್ನು ನಿರ್ಮಾಣ ಮಾಡಿಬಿಡುತ್ತೆ. ಅದೊಂಥರ ಕಂಪ್ಯೂಟರ್ ಇದ್ದ ಹಾಗೆ ನಾವು ಡಿಜಿಟಲ್ ಇದರಲ್ಲಿ ಈ ಒಂದು ಇದನ್ನು ಪ್ರೆಸ್ ಮಾಡೋದರ ಮೂಲಕ 4 ಯಾವುದೋ ಒಂದು ಓಪನ್ ಆಗುತ್ತೆ. ನಮಗೆ ಬೇಕಾಗಿರೋದು ಒಂದಾದರೂ ಕೂಡ 4 ಓಪನ್ ಆಗ್ತವೆ. ಆದರೆ ನಮಗೆ ಬೇಕಾದಂಥ ಚಾಯ್ಸ್ ಯಾವುದು ಅನ್ನುವಂಥದ್ದನ್ನು ನಾವು ಮತ್ತೆ ಮುಂದಿನ ಇದಕ್ಕೆ ಹೋಗೋದಕ್ಕೆ. ಆದರೆ ಇವರಿಗೆ ಅಲ್ಲಿ ಮಕ್ಕಳಿಗೆ ಬೇಕಾದಂತಹ ಒಂದು ಅಟೆನ್ಷನನ್ನು ಕೊಡಬೇಕಾದಂಥದ್ದಕ್ಕೆ ಇವರು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಆದರೆ ಏನು ಮಾಡಿದರೂ ಕೂಡ ಮಕ್ಕಳ ಸಂದರ್ಭದ ಏಳಿಗೆಯನ್ನು ಕಾಣಲಿಕ್ಕೆ ಅಸಾಧ್ಯವಾದಂತಹ ಸ್ಥಿತಿಗತಿಗಳು ಇವರಿಗೆ ಬಂದು ಬಹಳ ಒದ್ದಾಟ ಆಗುವಂಥದ್ದು. ಅನೇಕ ಸಲ ಈಗ 22ನೇ ವಯಸ್ಸಿನಲ್ಲಿ ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ನನಗಿರುತ್ತೆ. ಆದರೆ ಅವಳು ಒಪ್ಕೊಳ್ಳಲ್ಲ. 23ಕ್ಕೆ ಒಪ್ಕೊಳ್ಳಲ್ಲ, 24ಕ್ಕೆ ಓಕೆ. ಆದರೆ 28 29 ಆದಾಗ ಈ ಕಾರ್ಕೋಟಕ ವಿಷದ ಸಂದರ್ಭದ ಉಗ್ರ ರಾಹುವಿನ ಸಂದರ್ಭ ನೆರಳು ಬಂದಿದೆ, ವಿಷದ ನೆರಳು ಬಂದಿದೆ ಅಂತಾದರೆ 29ನೇ 28ನೇ ವಯಸ್ಸಿನವರೆಗೂ ಆಗಬಹುದಾದಂತಹ ಮದುವೆ ನಂತರ ಟೋಟಲಿ ಇಟ್ ಈಸ್ ಇಂಪಾಸಿಬಲ್ ಅನ್ನುವಂಥ ಸ್ಥಿತಿಗತಿಗಳಿಗೆ ಬಂದುಬಿಡ್ಬೋದು. ಅಥವಾ ಅದ್ಭುತವಾದಂತಹ ಮದುವೆ ಆಗಿತ್ತು, ಆದರೆ ಈ 28-29ನೇ ವಯಸ್ಸಿನಲ್ಲಿ ಮಗಳೋ ಮಗನೋ ದಾಂಪತ್ಯದಲ್ಲಿ ದೊಡ್ಡದಾದಂತಹ ಗೊಂದಲಕ್ಕೆ ಒಳಗಾಗಿದ್ದಾರೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗ್ಬೋದು. ಅಥವಾ ಬಹಳ ದೊಡ್ಡ ರೀತಿಯಲ್ಲಿ ನಮಗೆ ಇಲ್ಲಿಯವರೆಗೂ ನನ್ನ ಮಗಳು ಇಂಥ ಕೆಲಸ ಮಾಡಬಹುದು ಅನ್ನೋದನ್ನು ನಾನು ಯೋಚಿಸಿರಲಿಲ್ಲ, ಅಥವಾ ನನ್ನ ಮಗ ಇಂಥ ಕೆಲಸವನ್ನು ಮಾಡಲಿಕ್ಕೆ ನಾನು ಯೋಚಿಸಿರಲಿಲ್ಲ. ಆದರೆ ಹೀಗೂ ಇದೆಯಾ, ನನ್ನ ಮಗನ ಯಾರೋ ಬಂದು ಹೇಳಿದಾಗ ನಾನು ಅದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ವಾಸ್ತವ ಹೇಗಿರುತ್ತೆ ಅಂದರೆ, ತೆರೆಮರೆಯಲ್ಲಿ ಇದ್ದಂಥ ವಿಷಯ ಅದು ನಮ್ಮ ನಿಚ್ಚಳವಾದಂತಹ ನೋಟಕ್ಕೆ ಬಂದು ಎದುರಿಸಬೇಕಾದಂತಹ ದಾರುಣ ಸ್ಥಿತಿಯನ್ನು
ಮಕ್ಕಳ ಕಾರಣಕ್ಕಾಗಿ ತಂದೆ ತಾಯಿಗಳು ಎದುರಿಸಬಹುದಾದಂತಹ ಸಂದರ್ಭವನ್ನು ಈ ದುಷ್ಟವಾದಂಥ ರಾಹು, ಕಾರ್ಕೋಟಕ ಸಂದರ್ಭದ ದೋಷವನ್ನು ಇಟ್ಕೊಂಡಂಥ ರಾಹು, ಎಲ್ಲ ರಾಹುಗಳು ತೊಂದರೆ ಮಾಡ್ತವೆ ಅಂತಲ್ಲ, ವಿಶೇಷವಾಗಿ ಸಿಂಹರಾಶಿಯವರಿಗೆ ತೊಂದರೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅವರ ವೃಶ್ಚಿಕ ರಾಶಿಯ ಬಲ ಏನು, ವೃಶ್ಚಿಕ ರಾಶಿಯಲ್ಲಿ ಕೂತಂಥ ಗ್ರಹಗಳ ಬಲ ಏನು, ಕರ್ಕಾಟಕ ರಾಶಿಯಲ್ಲಿರುವಂಥ ಗ್ರಹಗಳ ಬಲ ಏನು, ಮೀನರಾಶಿಯಲ್ಲಿರುವಂಥ ಗ್ರಹಗಳ ಬಲ ಏನು, ಇವುಗಳನ್ನು ನಾವು ಏನು ಮಾಡಬೇಕಾಗತ್ತೆ, ಸ್ವಲ್ಪ ಆ ಒಂದು ಹೊರಗಲ್ಲಿಗೆ ಇಟ್ಟು ತಿಕ್ಕಿ ನೋಡಬೇಕಾಗತ್ತೆ. ಅಲ್ಲಿ ಏನಾದರೂ ದೋಷಗಳಿದ್ದರೆ ನೀವು ಹೇಳಿದಂತೆ ಮಕ್ಕಳ ಸಂಬಂಧವಾದಂತಹ ಒಂದು ದೋಷ ಖಂಡಿತವಾಗಿ ಸಿಂಹರಾಶಿಯವರಿಗೆ ಬಂದೇ ಬರುತ್ತೆ. ಉಗ್ರ ಕಾರ್ಕೋಟಕ ರಾಹುಗ್ರಹದಿಂದ ಯಾವೆಲ್ಲ ರಾಶಿಯವರಿಗೆ ಒಳಿತುಂಟಾಗುತ್ತೆ, ಯಾವೆಲ್ಲ ರಾಶಿಯವರಿಗೆ ಕೆಡುಕುಂಟಾಗುತ್ತೆ ಅಂತ ಹೇಳೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವಾನಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.